ಬೇಕು ನಾವು ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕ್ವಾಲಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇದು ತಪ್ಪು ದಾರಿಗೆ ತಗೊಂಡು ಹೋಗೋದು, ಇಲ್ಲ NEP ಇದೆಯಾ ಅವ್ರಿಗೆ ಫಾಲೋಅಪ್ ಮಾಡ್ದ, ಇದೆಲ್ಲ ಇಲ್ಲ. ನನ್ಗೆ ಗೊತ್ತಿದೆ ಚೆನ್ನಾಗಿ. ಇದರಿಂದ ಬಹಳ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಉದ್ಯೋಗ ಅವಕಾಶಗಳ ಕೊರತೆ ಇರ್ತದೆ. ನಾನು ದಯವಿಟ್ಟು ತಾವು ಬೇರೆ ಬೇರೆ ರಾಜ್ಯದೆಲ್ಲ ವಿಶ್ಲೇಷಣೆ ಮಾಡಿ ನಿಮಗೆ ಗೊತ್ತಾಗ್ತದೆ. ಆಸಾಮು, ಮಿಜೋರಾಂ ಅಲ್ಲಿದು, ಮತ್ತೆ ಕೇರಳ ಇದೆಲ್ಲ ಮಾಡಿದಾಗ ಗೊತ್ತಾಗ್ತದೆ. ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕಿ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಅ ಗುಡ್ ಡಿಸಿಷನ್. ನಮ್ಮ ಜನರ ಉದ್ಯೋಗಕ್ಕೆ ಸ್ವಲ್ಪ ಸಹಕಾರ ಆಗ್ತದೆ. ಅದಾಗೋದಕ್ಕೋಸ್ಕರ ಈ ತರ ತೀರ್ಮಾನ ಮಾಡಿದ್ವಿ. ಬಟ್ ಕಲಿಕೆಯಲ್ಲಿ 90%, 100% ತಗೊಳ್ತೀವಿ. ಈ ಸದ 625 ತಗೊಂಡವರು 51 ಜನ ತಗೊಂಡಿದ್ದಾರೆ. ಅವರೆಲ್ಲ 35ಕ್ಕೆ ನೀವು ಹಾಕಕ್ಕಾಗುತ್ತಾ? ಪಾಸ್ ಆಗ್ತಾ ಇದ್ದಾರೆ. 1,16,000 ಜನರು 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಅದು ಬಹಳ ಒಳ್ಳೇದು. ಇದೆಲ್ಲ ಆಗೋದ್ರಿಂದ ಇಂಥ ಬದಲಾವಣೆಯನ್ನ ನಾವು ಇಲಾಖೆಯಲ್ಲಿ ತಂದಾಗ ಮಕ್ಕಳಿಗೆ ಅದು ಅವಕಾಶಗಳಾಗುತ್ತೆ. KPS ಬರೀ 500 ಇತ್ತು, ಈಗ 900 KPS ನಾವು ಟಾರ್ಗೆಟ್ ಟಚ್ ಮಾಡಿದೀವಿ. ಇದೆಲ್ಲ ಖುಷಿ ಆಗುತ್ತೆ ನಾನು ಚರ್ಚೆ ಮಾಡಕ್ಕೆ. ಇಂಥದ್ದು ಕೇಳಿದ್ವಿ, ನಮ್ಮ ರಾಜಕೀಯ ಇಲ್ಲ, ಅದೆಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಇವರಿಗೆ ತಡೆಯಕ್ಕಾಗ್ತಾ ಇಲ್ಲ.